ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಗಿಲ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. 5 ಸ್ಟೇಜಸ್ ಆಫ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮ್ಮೂರು ದೌರ್ಬಲ್ಯತೆಗೆ 5 ಸ್ಟೇಜಸ್ ಹೇಗಿರುತ್ತೆ, ಹೇಗೆ ಇದು ಕಾಯಿಲೆ ಡೆವಲಪ್ ಆಗುತ್ತೆ, ಹೇಗೆ ಪ್ರೋಗ್ರೆಸ್ ಆಗುತ್ತೆ, ಮತ್ತು ಇದಕ್ಕೆ ಯಾವ ಸ್ಟೇಜ್ವರೆಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಬೇಗ ರೆಡಿ ಆಗುತ್ತೆ, ಯಾವ ಸ್ಟೇಟ್ನಲ್ಲಿ ನಿಮಗೆ ಟೈಮ್ ಜಾಸ್ತಿ ತೊಗೊಳುತ್ತೆ ಚಿಕಿತ್ಸೆಯಲ್ಲಿ, ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ತಾವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ರಿ ಅಥವಾ ನನ್ನ ಪ್ರತಿಯೊಂದು ವಿಡಿಯೋ ಫಾಲೋ ಮಾಡ್ತಾ ಇದ್ರೆ ತಮಗೆ ಗೊತ್ತಿರುತ್ತೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಏನು ಅಂತ, ನಿಮ್ಮೂರು ದೌರ್ಬಲ್ಯತೆ ಅಂದ್ರೆ ಏನು. ಬಟ್ ಫಾರ್ ದ ಬೆನಿಫಿಟ್ ಆಫ್ ಯಾರು ಹೊಸ ವ್ಯೂವರ್ಸ್ ಇದ್ದಾರೆ ಅಥವಾ ನಮ್ಮ ಚಾನೆಲ್ ರೀಸೆಂಟ್ಲಿ ಜಾಯಿನ್ ಮಾಡಿದ್ದಾರೆ, ಅವ್ರಿಗೆ ನಿಮ್ಮೂರು ದೌರ್ಬಲ್ಯತೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ಏನಂತ ಫಸ್ಟ್ ಸ್ವಲ್ಪ ಬ್ರೀಫ್ಲಿ ಹೇಳ್ಕೊಡ್ತೀನಿ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ಇಟ್ ಈಸ್ ಒನ್ ಮೆಡಿಕಲ್ ಕಂಡೀಷನ್. ಅದರಲ್ಲಿ ಏನಾಗುತ್ತೆ, ಒಂದು ಅನೇಬಲ್ ಟು ಅಚೀವ್ ಎರೆಕ್ಷನ್ ಅಂದ್ರೆ ಉದ್ರೇಕ ಬರ್ತಾ ಇಲ್ಲ, ಅಥವಾ ಅನೇಬಲ್ ಟು ಮೇಂಟೈನ್ ಇಟ್ ಫಾರ್ ಲಾಂಗರ್ ಪೀರಿಯಡ್. ಉದ್ರೇಕ ಬಂದ್ರೂ ಅದಕ್ಕೆ ಜಾಸ್ತಿ ಟೈಮ್ ವರೆಗೆ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೇನೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮ್ಮೂರು ದೌರ್ಬಲ್ಯತೆ ಅಥವಾ ನಿಮ್ಮೂರಿಕೆ ಸಮಸ್ಯೆ ಅಂತ ಹೇಳ್ಬೋದು, ಅಥವಾ ಹಳೆ ಭಾಷೆನ ಹೇಳ್ಬೇಕಂದ್ರೆ ನಪುಂಸಕ್ತಿಯನ್ನು ಅಂತ ಹೇಳ್ಬೋದು. ಸೊ ಇದರಲ್ಲಿ ಸ್ಟೇಜಸ್ ಇರುತ್ತೆ. ಸೊ ಸ್ಟೇಜ್ 1 ನಲ್ಲಿ ಏನಿರುತ್ತೆ ಅಂದ್ರೆ, ನಿಮ್ ಸೆಕ್ಸ್ ಲೈಫ್ ಎಲ್ಲ ಚೆನ್ನಾಗಿ ಇರುತ್ತೆ. ಯಾವಾಗೋ ಒಂದಿನ ತುಂಬಾ ಟಯರ್ಡ್ ಆಗಿ ಬಂದಿದ್ದಿರ್ತೀರಾ, ಅಥವಾ ಜಸ್ಟ್ ಒಂದು ಯಾವುದೋ ವೈರಲ್ ಫೀವರ್ ದಿಂದ ರಿಕವರ್ ಆಗಿದ್ದಿರ್ತೀರಾ, ಒಂದ್ಸತಿ ನೀವು ಪಾರ್ಟ್ನರ್ ಜೊತೆಗೆ ಸೇರಾಕ್ ಹೋಗ್ತೀರಾ. ಆ ದಿನ ಪರ್ಟಿಕ್ಯುಲರ್ಲಿ ಸ್ವಲ್ಪ ನಿಮ್ಗೆ ಅಷ್ಟು ಹಾರ್ಡ್ನೆಸ್ ಫೀಲ್ ಆಗಲ್ಲ, ಅಥವಾ ಸಂಹೌ ತುಂಬಾ ಬೇಗ ಪೆನಿಸ್ ಸಾಫ್ಟ್ ಆಗಿದಿರುತ್ತೆ. ಇಟ್ ಈಸ್ ಎ ಇಂಡಿಕೇಶನ್ ಅಥವಾ ಇಟ್ ಈಸ್ ಎ ಸೈನ್ ಏನಾಗ್ತಾ ಇದೆ ಅಂದ್ರೆ, ಬಾಡಿನಲ್ಲಿ ದೇರ್ ಈಸ್ ಸಮ್ ತೊಂದರೆ ಆಗ್ತಾ ಇದೆ ಅಥವಾ ಸಮ್ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಪ್ರಾಬ್ಲಮ್ ಹಾರ್ಮೋನಲ್ ಲೆವೆಲ್ ನಲ್ಲಿ ಇರಬಹುದು, ಅದು ಪ್ರಾಬ್ಲಮ್ ಫಿಸಿಕಲ್ ಲೆವೆಲ್ ನಲ್ಲಿ ಇರಬಹುದು, ಅದು ಪ್ರಾಬ್ಲಮ್ ಮೆಂಟಲ್ ಲೆವೆಲ್ ನಲ್ಲಿ ಇರಬಹುದು, ಅಥವಾ ಅದು ಪ್ರಾಬ್ಲಮ್ ಸಮ್ ಅದರ್ ರೀಸನ್ಸ್ ಇಂದ ಇರಬಹುದು. ಸೊ ಇವಾಗ ಸ್ಟೇಜ್ 1 ನಲ್ಲಿ ಯಾವಾಗೋ ಒಂದು ಸಿಂಪ್ಟಮ್ ಬಂದ್ರೆ ನಾನು ವರಿ ಮಾಡಬೇಕಾ? ಡೆಫಿನೆಟ್ಲಿ ವರಿ ಮಾಡಬೇಕು. ಯಾಕೆ ವರಿ ಮಾಡ್ಬೇಕಂದ್ರೆ, ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಸರ್ಕ್ಯುಲೇಷನ್ ಪೆನಿಸ್ಗೆ ಬರುತ್ತೆ. ಇಫ್ ನನಗೆ ಎರೆಕ್ಷನ್ಸ್ ನಲ್ಲಿ ಸಮಸ್ಯೆ ಬಂದಿದೆ ಅಥವಾ ಯಾವಾಗೋ ಒಂದಿನ ಉದ್ರೇಕ ಆಗಿಲ್ಲ ಅಂದ್ರೆ, ನಾನು ಒಂದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒಂದು ರುಟೀನ್ ಚೆಕಪ್ ಮಾಡಿಸ್ಬೇಕು. ಯಾಕೆ ಮಾಡಿಸ್ಬೇಕಂದ್ರೆ, ಸ್ಟಡಿ ಏನ್ ಹೇಳುತ್ತೆ, ಎರೆಕ್ಷನ್ಸ್ ಬರ್ತಾ ಇಲ್ಲ ಅಂದ್ರೆ ದೇರ್ ಈಸ್ ಎ ಹೈ ರಿಸ್ಕ್ ಆಫ್ ವ್ಯಾಸ್ಕ್ಯುಲರ್ ಡಿಸಾರ್ಡರ್ ಪಾಸಿಬಿಲಿಟಿ ಇನ್ ದ ಬಾಡಿ. ಅದು ವೇನ್ಸ್ ನಲ್ಲಿ ಅಥವಾ ಆರ್ಟ್ರಿನಲ್ಲಿ ಬ್ಲಡ್ ಕ್ಲಾಟ್ಸ್ ಆಗ್ತಿರಬಹುದು, ಅದರದ್ದು ಒಂದು ವಾರ್ನಿಂಗ್ ಸೈನ್. ಹೇಗೆ ಪೆನಿಸ್ ನಲ್ಲಿ ಬ್ಲಾಕೇಜ್ ಇಂದ ರಕ್ತ ಫ್ಲೋ ಕಡಿಮೆ ಆಗ್ತಾ ಇದೆ, ಆ ತರನೇ ಹಾರ್ಟ್ ನಲ್ಲಿನೂ ಆಗಬಹುದು, ಆ ತರನೇ ಬ್ರೈನ್ ನಲ್ಲಿ ಕೂಡ ಆಗಬಹುದು. ಸೊ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಹೆಲ್ತ್ ಚೆಕಪ್ ಈಸ್ ಮಸ್ಟ್ ಡ್ಯೂರಿಂಗ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಒಂದು. ಸ್ಟೇಜ್ 2 ಬಗ್ಗೆ ಮಾತಾಡೋಣ. ಇಲ್ಲಿ ರಿಪೀಟೆಡ್ಲಿ ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಇರ್ತಾ ಇದೆ ಪೆನಿಸ್ ನಲ್ಲಿ, ಬರೇ 1 ಅಟೆಂಪ್ಟ್ ನಲ್ಲಿ ಇಲ್ಲ, ಇನ್ 1 ಮಂತ್ ನಲ್ಲಿ 3 ಅಥವಾ 4 ಸತಿನೂ ಅವನು ಪಾರ್ಟ್ನರ್ ಜೊತೆಗೆ ಇಂಟಿಮೇಸಿ ಮಾಡಾಗ ಎವ್ರಿ ಅಟೆಂಪ್ಟ್ ನಲ್ಲಿ ಸ್ವಲ್ಪ ಸಾಫ್ಟ್ನೆಸ್ ಫೀಲ್ ಆಗ್ತಾ ಇದೆ. 3ನೇ ಸ್ಟೇಜ್ ಬಗ್ಗೆ ಮಾತಾಡೋಣ. ಆ ಸಾಫ್ಟ್ನೆಸ್ ಇರ್ತಾ ಇದೆ ಅಂತ ಮೆಂಟಲಿ ನಾವು ಹಿ ಈಸ್ ವರೀಡ್. ಇವತ್ ನಾನು ಪಾರ್ಟ್ನರ್ ಜೊತೆಗೆ ಸೇರ್ತಾ ಇದ್ದೀನಿ ಅಂದ್ರೆ ಉದ್ರೇಕ ಬರುತ್ತೆ ಅಥವಾ ಇಲ್ಲ. ಸೊ ಫಿಸಿಕಲ್ ವೀಕ್ನೆಸ್ ನಾವು ಸ್ಲೋಲಿ ಸ್ಟಾರ್ಟೆಡ್ ಟು ಸೈಕಲಾಜಿಕಲ್ ಕಂಡೀಷನ್. 4th ಸ್ಟೇಜ್, ಎರೆಕ್ಷನ್ ಬರುತ್ತೋ ಅಥವಾ ಇಲ್ಲ ಈ ಒಂದು ಭಯಕ್ಕೆ ಸೆಕ್ಸ್ ಅವಾಯ್ಡ್ ಮಾಡೋದು. 5th ಸ್ಟೇಜ್ ಏನಂದ್ರೆ, ಒಂದ್ರೆ ಪಿಲ್ಸ್ ತಗೊಂಡ್ರೆ ಎರೆಕ್ಷನ್ ಬರ್ತಾ ಇದೆ, ಇಲ್ಲ ಅಂದ್ರೆ ಅವನ್ ಲೈಫ್ ಸೆಕ್ಸುವಲಿ ನಿಲ್ ಇದೆ ಅಥವಾ 0 ಇದೆ.
ಸೊ ಇದು ಹಂತ ಹಂತವಾಗಿ 5 ಸ್ಟೇಜಸ್ ಇರುತ್ತೆ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ. ಇದಕ್ಕೆ ಅಡ್ರೆಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಪ್ರತಿಯೊಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ನಿಮೂರ್ ದೌರ್ಬಲ್ಯತೆ ಒಂದೇ ರೀಸನ್ ದಿಂದ ಆಗಲ್ಲ, ಮಲ್ಟಿಪಲ್ ರೀಸನ್ಸ್ ಇರಬಹುದು. ಇಟ್ ಕುಡ್ ಬಿ ಜಸ್ಟ್ ಡ್ಯೂ ಟು ಲ್ಯಾಕ್ ಆಫ್ ಎಕ್ಸಸೈಸಸ್, ಇಟ್ ಕುಡ್ ಬಿ ಜಸ್ಟ್ ಡ್ಯೂ ಟು ಓವರ್ ಸ್ಟ್ರೆಸ್ಡ್ ಔಟ್, ತುಂಬಾನೇ ಮಾನಸಿಕವಾಗಿ ಸ್ಟ್ರೆಸ್ ಆಗಿದೆ. ಇಟ್ ಕುಡ್ ಬಿ ಜಸ್ಟ್ ಡ್ಯೂ ಟು ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್. It could be just due to there is relationship issue between husband and wife, ಅಥವಾ ಸರ್ಟನ್ ಕಂಡೀಷನ್ ಅಲ್ಲಿ ಸೈಕಾಲಜಿಕಲ್ ಕೂಡ ಇರಬಹುದು. ಸೊ ಇದಕ್ಕೆ ಹೇಗೆ ಅಡ್ರೆಸ್ ಮಾಡಬೇಕು? ತಾವು ಡಾಕ್ಟರ್ ಹತ್ರ ಹೋದ್ಮೇಲೆ ಅವ್ರು ಕರೆಕ್ಟ್ ಆಗಿ ತಮ್ಮ ಹಿಸ್ಟ್ರಿ ತಗೊಳ್ತಾರೆ. ಇಫ್ ರಿಕ್ವೈರ್ ಸಮ್ ಟೆಸ್ಟ್, ಬ್ಲಡ್ ಟೆಸ್ಟ್ ನ ಅಡ್ವೈಸ್ ಮಾಡ್ತಾರೆ ಅಥವಾ ನಾಡಿ ಪರೀಕ್ಷೆ ಮಾಡ್ತಾರೆ. ದೆನ್ ಅವ್ರು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ, ನಿಮ್ಗೇನು ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ, ಇದು ಬಾಡಿನಲ್ಲಿ ಆಗುವ ಟೆಸ್ಟೋಸ್ಟಿರಾನ್ ಕೊರತೆದಿಂದ ಇರಬಹುದು, ಅಥವಾ ಬಾಡಿನಲ್ಲಿ ಬಂದಿರುವ ಶುಗರ್ ಡಯಾಬಿಟಿಕ್ ನ್ಯೂರೋಪತಿ ಅಂತ ಈ ಕಂಡೀಷನ್ ಇಂದ ಬಂದಿರಬಹುದು. ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗಿಬಿಟ್ಟು ಬ್ಲಡ್ ಫ್ಲೋನ ಕಾಂಪ್ರಮೈಸ್ ಮಾಡ್ತಾ ಇದೆ, ಆ ರೀಸನ್ ದಿಂದ ಬಂದಿರಬಹುದು. ಓವರ್ ವರ್ಕ್ಔಟ್ ಮಾಡಿ, ಓವರ್ ಸ್ಟ್ರೆಸ್ ಮಾಡಿ, ಆ ರೀತಿಯಿಂದ ಬರ್ಬೋದು. ಪ್ರತಿ ಒಂದು ಕಾಜಸ್ಗೆ ಅದರದೇ ಅಂತ ಸೆಪರೇಟ್ ಟ್ರೀಟ್ಮೆಂಟ್ ಇರುತ್ತೆ. ಪ್ರತಿ ನಿಮುರ್ ದೌರ್ಬಲ್ಯತೆಗೆ ವೈಗ್ರ ಅಥವಾ ವೈಗ್ರ ತರ ಬೇರೆ ಔಷಧಿ ಸೊಲ್ಯೂಷನ್ ಇಲ್ಲ. ಅದು ಟೆಂಪೋರರಿ ಸೊಲ್ಯೂಷನ್ ಮಾತ್ರ ಹೊರತು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಸೊ ಹಾಗಾದ್ರೆ ನನಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಂದ್ರೆ ಏನ್ ಮಾಡ್ಲಿ? ನನಗೆ ಸ್ವಲ್ಪ ಡಾಕ್ಟರ್ ಹತ್ರ ಹೋಗಕ್ಕೆ ಭಯ ಅಥವಾ ಮುಜುಗರ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೈಫ್ ಸ್ಟೈಲ್ ನಲ್ಲಿ ಚೇಂಜಸ್ ಮಾಡಿ. ತಾವೇನಾದ್ರೂ ಸ್ಮೋಕ್ ಮಾಡ್ತೀರಾ, ಕ್ವಿಟ್ ಮಾಡಿ. ತಾವೇನಾದ್ರೂ ಡ್ರಿಂಕ್ಸ್ ಮಾಡ್ತೀರಾ, ಕ್ವಿಟ್ ಮಾಡಿ. ಇಲ್ಲ ಅಂದ್ರೆ ವೀಕೆಂಡ್ಸ್ಗೆ ಸೀಮಿತವಾಗಿರಿ. ಫಿಸಿಕಲಿ ಇನ್ಆಕ್ಟಿವ್ ಇದ್ದೀರಾ, ಬರೀ ಸಿಟ್ಟಿಂಗ್ ಜಾಬ್ ಇದೆ, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ, ಯಾರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಂದಿದೆ, ಬರೇ 3 months ಅಥವಾ 6 months ಎಕ್ಸರ್ಸೈಸ್ ಮಾಡಿಬಿಟ್ಟು 60 to 70% ಜನ ಈ ಪ್ರಾಬ್ಲಮ್ ನ ವಿತೌಟ್ ಗೋಯಿಂಗ್ ಟು ಎನಿ ಡಾಕ್ಟರ್ ಅಡ್ರೆಸ್ ಮಾಡಬಹುದು ಅಥವಾ ಸೊಲ್ಯೂಷನ್ ಪಡಿಬಹುದು. ಜೊತೆಗೆ ಬ್ಯಾಲೆನ್ಸ್ ಡೈಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಸೆಕ್ಸ್ ಚೆನ್ನಾಗಿರ್ಬೇಕಂದ್ರೆ ಹಾರ್ಮೋನ್ ಚೆನ್ನಾಗಿರ್ಬೇಕು, ಬಾಡಿನಲ್ಲಿ ಫಿಸಿಕಲ್ ಸ್ಟ್ರೆಂತ್ ಚೆನ್ನಾಗಿರ್ಬೇಕು. ನೀವು ಫಿಸಿಕಲ್ ಸ್ಟ್ರೆಂತ್ ಇರ್ಬೇಕಂದ್ರೆ ಒಳ್ಳೆ ಪ್ರೋಟೀನ್ ಅಂಶ, ಒಳ್ಳೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಒಳ್ಳೆ ನ್ಯೂಟ್ರಿಯೆಂಟ್ಸ್, ಒಳ್ಳೆ ವೈಟಮಿನ್ಸ್, ಒಳ್ಳೆ ಆಂಟಿ ಆಕ್ಸಿಡೆಂಟಿವ್ ಪ್ರಾಪರ್ಟಿ ಇದ್ದಿದ್ದ ಫುಡ್ ನ ತಿನ್ಬೇಕು. ಏನ್ ತಿನ್ಬಾರ್ದು? ಜಂಕ್ ಫುಡ್, ಪ್ರೊಸೆಸ್ ಫುಡ್, ಆಮೇಲೆ ಇವು ಪ್ಲಾಸ್ಟಿಕ್ ನಲ್ಲಿ ಪ್ಯಾಕ್ಡ್ ಆಗಿದ್ದ ಫುಡ್ಸ್, ಇವೆಲ್ಲ ಆರ್ಟಿಫಿಷಿಯಲ್ ಪ್ರೊಡ್ಯೂಸ್ ಮಾಡಿದ ಫುಡ್ ನ ಅವಾಯ್ಡ್ ಮಾಡಬೇಕು. ಅದರ ಜೊತೆಗೆ ಸ್ಲೀಪ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಟು ಸೆಕ್ಸ್. ಯಾರು ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿ ನಿದ್ರೆ ಮಾಡ್ತಾ ಇಲ್ಲ, ದಟ್ ಟು ಸ್ಪೆಷಲಿ ನೈಟ್ ಸ್ಲೀಪ್. ಸ್ಪೆಷಲಿ ಯಾರು ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ನೈಟ್ ಶಿಫ್ಟ್ ನಲ್ಲಿ ಮಾಡ್ತಿರಲ್ಲ, ಅವ್ರನಲ್ಲಿ ತುಂಬಾ ಬೇಗ ಇದು ನಾಕ್ ಮಾಡುತ್ತೆ ನಿಮಗೆ, ನಾಕ್ ನಾಕ್ ಐ ಆಮ್ ಕಮಿಂಗ್ ಅಂತ. ಸೊ ನಿದ್ರೆ ಈಸ್ ವೆರಿ ಇಂಪಾರ್ಟೆಂಟ್. ಅದರ ಜೊತೆಗೆ ಒಳ್ಳೆ ಫ್ರೆಂಡ್ಸ್ ಜೊತೆಗೆ ಚಿಟ್ ಚಾಟ್, ಅಂದ್ರೆ ನಿಮ್ ಸ್ಕೂಲ್ ಮೇಟ್ಸ್ ಇರ್ಬೋದು, ಅಥವಾ ನಿಮ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು, ಅಥವಾ ತುಂಬಾ ಕ್ಲೋಸ್ ಸ್ನೇಹಿತರು, ಅವ್ರ ಜೊತೆಗೆ ಜಸ್ಟ್ ನೀವು ಡೈಲಿ ಒಂದು 10 ನಿಮಿಷ 15 ನಿಮಿಷ ಅಟ್ಲೀಸ್ಟ್ ರೆಗ್ಯುಲರ್ ಮೀಟ್ ಆಗಕ್ ಆಗಲ್ಲ ಅಂದ್ರೂ ಫೋರ್ ದ ಫೋನ್ ಸ್ವಲ್ಪ ಮಾತಾಡ್ಬಿಟ್ರೆ ಮೈಂಡ್ ನಲ್ಲಿ ಎಷ್ಟೋ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಇದು ತಾವು ಮಾಡಿ, ಬಟ್ ಸ್ಟಿಲ್ ತಮ್ಗೆ ಆ ತರ ಫೀಲ್ ಆಗ್ತಿದ್ರೆ ತಮ್ಮ ನಿಯರೆಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇದರಲ್ಲಿ ಯಾವುದೋ ಮುಜುಗರ ಪಡೋದ ಅವಶ್ಯಕತೆ ಇಲ್ಲ. ಹೇಗೆ ತಾವು ಕೆಮ್ಗೆ, ನೆಗಡಿಗೆ, ಜ್ವರಗೆ, ವಾಮಿಟಿಂಗ್ಗೆ, ಲೂಸ್ ಮೋಷನ್ಗೆ ಡಾಕ್ಟರ್ ಹೋಗ್ತೀರಾ, ಆ ಥರನೇ ಇದನ್ನು ಒಂದು ಲಕ್ಷಣ ಇದೆ. ಇದು ಯಾವುದೋ ಒಂದು ಕಾಯಿಲೆ ಇಲ್ಲ.
ಇದಕ್ಕೆ ಎಷ್ಟು ಬೇಗ ನೀವು ಏನು ಮಾಡ್ತೀರಾ ಹೋಗ್ತೀರಾ ಅಷ್ಟು ಬೇಗ ನಿಮಗೆ ರಿಕವರ್ ಸಿಗುತ್ತೆ ಅಥವಾ ಬೆನಿಫಿಟ್ ಸಿಗುತ್ತೆ. ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಂದಾಗ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಬರ್ತಾ ಬರ್ತಾ ಇದು ತುಂಬ ಜಾಸ್ತಿ ಆಗ್ತಾ ಇದೆ. ಇವಾಗ ಡೇಟಾ ಏನು ಹೇಳ್ತಾ ಇದ್ರೆ ಅಂದರೆ ಮುಂಚೆ ಒಂದು ಟೈಮ್ ಇತ್ತು ನಿಮೂರ್ ದೌರ್ಬಲ್ಯ ಅಂದ್ರೆ ಓಲ್ಡ್ ಏಜ್ಗೆ ಬರುವ ಕಾಯಿಲೆ ಅಂತ. ಬಟ್ ಇವಾಗ ಯಾರಿಲ್ಲ, 18 ವರ್ಷದಿಂದ 70 ವರ್ಷ ಯಾರಿಗೆ ಬರ್ಬೋದು. ಇವಾಗ ಪ್ರೆಸೆಂಟ್ಗೆ 40% ಮೇಲ್ ಪಾಪ್ಯುಲೇಷನ್, 40% ಪುರುಷರು ಈ ಕಾಯಿಲೆದಿಂದ ಸಫರ್ ಆಗ್ತಾ ಇದ್ದಾರೆ. ಬಟ್ ಅದರಲ್ಲಿ ಬರೀ 8 to 10% ಮಾತ್ರ ಅವನ್ ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ತಾರೆ ಹೊರತು 32% ಜನ ಇನ್ನನ್ನು ಒಳಗಡೆನೆ ಕೊರಗ್ತಾ ಇದ್ದಾರೆ. ಯಾರಿಗೆ ಹೇಳಿ, ನನ್ನ ಮರ್ಯಾದೆ ಪ್ರಶ್ನೆ, ನಾನು ಊರ್ ಗೌಡ ಇದ್ದೀನಿ, ಸಾಹುಕಾರ ಇದ್ದೀನಿ, ನನ್ನ ಹೊಲನಲ್ಲಿ ಒಂದು 100 ಎಕರೆ ಜಮೀನಿದೆ, 20 ಜನ ಕೆಲಸ ಮಾಡೋರಿದ್ದಾರೆ, ನನ್ನಲ್ಲಿ ಗಂಡಸ್ತನ ಕಡಿಮೆ ಆಗಿ ನನ್ಗೆ ಗೊತ್ತಾದ್ರೆ ಏನ್ ತಿಳ್ಕೊತಾರ ಅಂತ ಅವೆಲ್ಲ ವಿಚಾರ ಮಾಡೋದು ಬಿಡ್ಬಿಡಿ. ಇಫ್ ಇನ್ ಕೇಸ್ ತಮಗ ಅನಿಸ್ತಾ ಇದೆಯಪ್ಪ ನಾನು ನಮ್ಮ ಏರಿಯಾನಲ್ಲಿ ಸ್ವಲ್ಪ ತೋರಿಸ್ರಿ ಮರ್ಯಾದೆ ಪ್ರಶ್ನೆ ಇದೆ ಅಂದ್ರೆ ಬೇರೆ ಏರಿಯಾನಲ್ಲಿ ಹೋಗ್ಬಿಟ್ಟು ತೋರಿಸಿ, ಅಲ್ಲಿ ನಿಮಗೆ ಯಾರ ಪರಿಚಯನೂ ಇಲ್ಲ. ಬಟ್ ಇದನ್ನ ರಿಯಲಿ ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ಒಬ್ಬರದ್ದು ಎಕ್ಸ್ಪರ್ಟ್ದು ಒಪಿನಿಯನ್ ತಗೊಂಡ್ಬಿಟ್ಟು ಇದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಇದು ಅಷ್ಟೇ ಬೇಗ ರೆಡಿ ಆಗುತ್ತೆ. ಹೇಗೆ ಒಂದು ಕೆಮ್ಮು, ನೆಗಡಿ, ಜ್ವರ, ವೈರಲ್ ಫೀವರ್ಸು ವಾರ 10 ದಿವಸದಲ್ಲಿ ರೆಡಿ ಆಗುತ್ತೆ, ಇದು ಕೂಡ ಇನಿಷಿಯಲ್ ಸ್ಟೇಜ್ನಲ್ಲಿ 15 ದಿನ, 1 ತಿಂಗಳು, 3 ತಿಂಗಳು ಕೋರ್ಸ್ನಲ್ಲಿನೇ ಸರಿ ಹೋಗುತ್ತೆ. ಸೊ ಹೋಪ್ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಈ ವಿಡಿಯೋ ತಮ್ಮ ಜೊತೆ ಫ್ರೆಂಡ್ಸ್ ಯಾರಿದ್ದಾರಲ್ಲ ಅವ್ರ ಜೊತೆಗೆ ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಜನರಿಗೆ ಇದು ಪ್ರಾಬ್ಲಮ್ ಇರುತ್ತೆ, ಯಾರಿಗೆ ಹೇಳಬೇಕಂತ ಗೊತ್ತಾಗಲ್ಲ. ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತ ಅಷ್ಟೇ. ನಮಸ್ಕಾರ.